ಗುಡ್ ಮಾರ್ನಿಂಗ್ ಡಿ ಎಕ್ಸ್ ಎನ್ ಫ್ಯಾಮಿಲಿ. ಇವತ್ತಿನ ದಿವಸ ಇದು 37ನೇ ವಿಡಿಯೋ, 37th ವಿಡಿಯೋ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೇರೆದವ್ರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ದೊರಕ್ತಾವೆ. ಜೊತೆಗೆ ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಬ್ಸ್ಕ್ರೈಬರ್ ಅಂತ ಏನಿರ್ತದಲ್ಲ, ಸಬ್ಸ್ಕ್ರಿಪ್ಷನ್ ಅಂತನ್ನುವಂಥ ವಿಭಾಗದೊಳಗೆ ನನ್ನ ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ತಮಗೆ ನೋಡಲಿಕ್ಕೆ ಸಿಗ್ತಾವು. ತಾವು ಯಾವಾಗ ಬೇಕಾದರೂ ನೋಡಬಹುದು ಅನ್ನುವಂಥದ್ದನ್ನು, ಒಂದು ವಿಡಿಯೋವನ್ನು ಪುನಃ ಮತ್ತೆ ನೋಡಬಹುದು ತಾವು. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈ ನನ್ನ 37ನೇ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಮುಖ್ಯವಾಗಿ ಈ ಸಂಧಿವಾತ, ಬೆನ್ನು ನೋವು ಮತ್ತು ಮಂಡಿ ನೋವು. ಸಂಧಿವಾತ, ಬೆನ್ನು ನೋವು ಹಾಗೂ ಮಂಡಿ ನೋವು ಅಂದರೆ ಮೊಣಕಾಲು ನೋವು, ಬೆನ್ನು ನೋವು ಮತ್ತು ಸಂಧಿವಾತ. ಸಾಮಾನ್ಯವಾಗಿ ಈ ಮೂರು ಕಾಯಿಲೆಗಳು ಬಹಳ ಜನರಿಗೆ ಅದಾವೆ ನೋಡ್ರಿ. ಬ್ಯಾಕ್ ಪೇನು, ಈಗ ನಿಂತು ಅಡುಗೆ ಮಾಡ್ತಾರೆ, ಅದರಿಂದ ಮೊಣಕಾಲು ನೋವು ಬರ್ಬೋದು. ಆಮೇಲೆ ಇದು ಎಲ್ಲದರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಆಹಾರ ಸೇವನೆ ಸರಿಯಾಗಿ ಇಲ್ಲದೇ ಇರೋದ್ರಿಂದ, ಕೆಮಿಕಲ್ ಯುಕ್ತ ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಇರೋದ್ರಿಂದ, ಆಮೇಲೆ ಮಿನರಲ್ ಇಲ್ಲದೇ ಇರತಕ್ಕಂಥ ನೀರನ್ನು ನಾವು ಕುಡಿತಾ ಇರೋದ್ರಿಂದ, ನಮಗೆ ಒಳ್ಳೆಯ ಆಮ್ಲಜನಕ ಸಿಗ್ತಾ ಇಲ್ಲದೇ ಇರೋದ್ರಿಂದ ನಮ್ಮ ಬಾಡಿ ಒಳಗೆ ಏನಾಗ್ತದೆ ಅಂದರೆ ಯುರಿಕ್ ಆ್ಯಸಿಡ್ ಜಾಸ್ತಿ ಶೇಖರಣೆ ಆಗುವಂಥ ಸಾಧ್ಯತೆ ಇರ್ತದೆ ನೋಡಿ. ಯುರಿಕ್ ಆ್ಯಸಿಡ್ ಯಾವಾಗ ಜಾಸ್ತಿ ಶೇಖರಣೆ ಆಗ್ತದೆ ಅವಾಗ ನಮಗೆ ಮೊಣಕಾಲು ನೋವು, ಇವೆಲ್ಲ ಥರದ ನೋವುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ಕಿಡ್ನಿ ಪ್ರಾಬ್ಲಮಿಗೂ ಕೂಡ ಅದೇ ಮುಖ್ಯ ಕಾರಣ. ಅಂದ್ರೆ ಈಗ ಮೂತ್ರ ಹೋಗೋ ಜಾಗದೊಳಗೆ ಇನ್ಫೆಕ್ಷನ್ ಆಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳ್ತಾರಲ್ಲ, ಅವುಗಳಿಗೂ ಕೂಡ ಈ ಯುರಿಕ್ ಆ್ಯಸಿಡೇ ಮುಖ್ಯವಾದಂಥ ಕಾರಣ. ಟೋಟಲಿ ನಾವು ಈ ಸಂಧಿವಾತ, ಬೆನ್ನು ನೋವು ಮತ್ತು ಮೊಣಕಾಲು ನೋವು ಇರ್ತಕ್ಕಂಥವ್ರನ್ನ ಭಾಳ ಜನರನ್ನು ನೋಡ್ತೀವಿ ನಾವು. ಇವುಗಳಿಗೆ ನಮ್ಮಲ್ಲಿ ಡಿಎಕ್ಷನ್ ಕಂಪನಿಯೊಳಗೆ ಪ್ರಾಡಕ್ಟ್ಗಳನ್ನು ನಾವು ಸೇವನೆ ಮಾಡಿದರೆ ಹೇಳ್ರಿ, ಖಂಡಿತವಾಗಲೂ ಈ ಸಮಸ್ಯೆಗಳಿಂದ ನಾವು ಮುಕ್ತ ಆಗಬಹುದು ನೋಡಿರಿ. ಈಗ ಕೆಲವರಿಗೆ ಈಗೊಂದು 3 ತಿಂಗಳದಿಂದ ಅದು, ಅಥವಾ 3 ತಿಂಗಳ, ಭಾಳ ಅಂದ್ರೆ 6 ತಿಂಗಳದ ಈಚೆಗೆ ಸಮಸ್ಯೆ ಆರಂಭ ಆಗ್ಯದಪ್ಪ ಅಂತಂದ್ರೆ, ಅಂಥವ್ರು ಏನಪ್ಪ ಅಂತಂದ್ರೆ ಒಂದು 3 ತಿಂಗಳು ತೊಗೊಂಡ್ರಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ನೋಡ್ರಿ, ನನಗೀಗ ಆರಾಮಾಗ್ಲಿಕ್ಕೆ ಹತ್ತದ, ಸರಿ ಹೋಗ್ಲಿಕ್ಕೆ ಹತ್ತದ ಅಂಥೇಳಿ. ಆಮೇಲೆ ಒಂದು 6 ತಿಂಗಳು ತೊಗೊಂಡ್ರೆ ವಾಪಸ್ ಬರೋ ಸಾಧ್ಯತೆ ಇರೋದಿಲ್ಲ. ಇನ್ನು ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗಿರ್ತದೆ ಈ ಸಮಸ್ಯೆ. ಅವರು ದವಾಖಾನೆಗೆ ತೋರಿಸಿರ್ತಾರೆ, ಸಾಕಷ್ಟು ಸಾರಿ ಹೋಗಿರ್ತಾರೆ, ಬಂದಿರ್ತಾರೆ, ಚಿಕಿತ್ಸೆಯನ್ನು ಕೂಡ ತೊಗೊಂಡಿರ್ತಾರೆ, ಆಗಿನ ಮಟ್ಟಿಗೆ ಆರಾಮಾಗಿರ್ತದೆ, ಮತ್ತೆ ಪುನಃ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತದೆ. ಅಂಥವ್ರಿಗೇನಪ್ಪ ಅಂದರೆ ಸ್ವಲ್ಪ ಕೆಲವು ತಿಂಗಳುಗಳು ಜಾಸ್ತಿ ತೊಗೋಬೇಕಾಗ್ತದೆ. ಆ್ಯಂಡ್ ಅದು ಕಾಯಿಲೆ ಎಷ್ಟು ಹಳೇದಿರ್ತದೆ ಅಷ್ಟು ಜಾಸ್ತಿ ತೊಗೋಬೇಕಾಗ್ತದೆ. ಯಾಕಂತಂದ್ರೆ ನೋಡ್ರಿ, ಈಗ ನಮ್ಮದು ಯಾವುದೇ ಮದ್ದಲ್ಲ, ಯಾವುದೇ ಮೆಡಿಸಿನ್ ಅಲ್ಲ, ಔಷಧ ಅಲ್ಲ, ಗುಳಿಗೆ ಅಲ್ಲ. ಆದರೆ ನಮ್ಮದು ಏನಪ್ಪ ಅಂತ ಕೇಳಿದ್ರೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಶುದ್ಧವಾದ ಆರ್ಗ್ಯಾನಿಕ್ ಆಹಾರ. ಇದನ್ನು ಸೇವನೆ ಮಾಡೋದ್ರಿಂದ ಆ ಬಾಡಿ ಒಳಗೆ ನಾನೇನು ಯುರಿಕ್ ಆ್ಯಸಿಡ್ ಜಾಸ್ತಿ ಆಗಿರ್ತದೆ ಅಂತ ಹೇಳಿದ್ನಲ್ರಿ, ಆ ಯುರಿಕ್ ಆ್ಯಸಿಡ್ ಏನಪ್ಪ ಅಂತಂದ್ರೆ ನಿಧಾನವಾಗಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕಂಟ್ರೋಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗೇನಪ್ಪ ಅಂತಂದ್ರೆ ಅವ್ರಿಗೆ ಆರಾಮಾಗ್ತಾ ಹೋಗ್ತದೆ ನೋಡ್ರಿ. ಇನ್ನು ಕೆಲವರಿಗೆ 4-5 ವರ್ಷಗಳಿಂದ ಭಾಳ ದಿವಸ ಆಗಿರ್ತೈತಿ, ಅವರಿಗೆ ಬೆನ್ನು ನೋವು ಇರ್ತದೆ, ಆಮೇಲೆ ಅವರಿಗೆ ಮೊಣಕಾಲು ನೋವು ಇರ್ತದೆ, ಕೆಲವರಿಗೆ ಸಂಧಿವಾತ ಅಂತ ಇರ್ತದೆ. ಈ ಸಮಸ್ಯೆಗಳಿಂದ ಪಾಪ ಅವರು ಒಂದು 5-6 ವರ್ಷಗಳಿಂದ ಬಳಲ್ತಿರ್ತಾರೆ. ಪಾಪ ಅಡ್ಡಾಡ್ಲಿಕ್ಕಾಗಲ್ಲ, ಭಾಳ ತ್ರಾಸ ಆಗ್ತದೆ. ಅಂಥವ್ರು ನೋಡ್ರಿ, ಸಾಧಾರಣ 1 ವರ್ಷದಿಂದ
1.5 ವರ್ಷ 2 ವರ್ಷ ತನಕನೂ ತೊಗೋಬೇಕಾಗ್ಬೋದು. ಅಲ್ರಿ 1 ವರ್ಷ 2 ವರ್ಷ ತೊಗೋಬೇಕ್ರಿ ಅಂತಂದ್ರೆ ನೋಡಿರಿ, ಈಗ ಅದು ಕಾಯಿಲೆ ಕಡಿಮೆ ಆಗಬೇಕಲ್ಲ. ಈಗಾಗಲೇ ಸಾಕಷ್ಟು ಚಿಕಿತ್ಸೆಯನ್ನು ತೊಗೊಂಡಿರ್ತಾರೆ, ಆದರೂ ಅವ್ರಿಗೆ ವಾಸಿ ಆಗಿರೋದಿಲ್ಲ, ಮತ್ತು ಸಮಸ್ಯೆ ಇರ್ತದೆ. ಸ್ವಲ್ಪ ದಿವಸ ಏನೋ ಆರಾಮ ಅನ್ನಿಸ್ತದೆ ಅವರಿಗೆ, ಸ್ವಲ್ಪ ದಿವಸ ಓಡಾಡ್ತಾರೆ, ಆ್ಯಕ್ಟಿವ್ ಅನ್ನಿಸ್ತದೆ, ಮತ್ತು ಪುನಃ ಯಥಾ ಪ್ರಕಾರ ಅವ್ರಿಗೆ ನಿಧಾನವಾಗಿ ಆ ಪ್ರಾಬ್ಲಮ್ ಮತ್ತೆ ಬಂದ್ಬಿಡುತ್ತೆ. ಆದರೆ ನಮ್ಮ ಈ ಪ್ರಾಡಕ್ಟ್ಗಳನ್ನು ಈ ಸದ್ಯ ನಾನು ಒಂದು ಮಿನಿಮಮ್ 3 ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ. ಭಾಳ ಏನು ಖರ್ಚಾಗೋದಿಲ್ಲ. ಊಟ ಮಾಡ್ತಿರಲ್ಲ, ಬೆಣ್ಣೆ ತುಪ್ಪ, ಒಳ್ಳೊಳ್ಳೆ ಬೆಣ್ಣೆ ಒಳ್ಳೊಳ್ಳೆ ತುಪ್ಪ ಸಿಗೋದು ಅಪರೂಪ. ಇವಾಗ ಶುದ್ಧವಾದ ಆಹಾರವನ್ನು ಆರೋಗ್ಯಕ್ಕೆ ನೀವು ತೊಗೊಂಡ್ರಪ್ಪ ಅಂದರೆ ನಿಮಗೆ ಒಳ್ಳೆಯದು. ಇದರಿಂದ ನಿಮ್ಮ ಕಾಯಿಲೆಗಳು ಕೂಡ ನಿಯಂತ್ರಣಕ್ಕೆ ಬರ್ತಾವಪ್ಪ ಅಂತಂದ್ರೆ ನೀವು ಖಂಡಿತವಾಗಲೂ ತೊಗೋಬೇಕು. ದಯವಿಟ್ಟು ಶಾಣೆತನ ಮಾಡಬೇಡ್ರಿ. ಇಲ್ಲಪ್ಪ ಅಂದ್ರೆ ನಾವು ಏನು ಮಾಡ್ಬೇಕಾಗ್ತದೆ ಮುಂದಂದ್ರೆ ಬಹಳಷ್ಟು ದುಡ್ಡು ಖರ್ಚು ಮಾಡಬೇಕಾಗ್ತದೆ, ಬಹಳಷ್ಟು ತ್ರಾಸು ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಈ ಪ್ರಾಡಕ್ಟ್ಗಳನ್ನು ತೊಗೊಳೋದ್ರಿಂದ ನಿಮಗೆ ಇನ್ನೊಂದು ದೊಡ್ಡ ಲಾಭ ಏನಪ್ಪ ಅಂದ್ರೆ, ಈಗ ನೀವು ಮೊಣಕಾಲು ನೋವು, ಬೆನ್ನು ನೋವು ಅಥವಾ ಸಂಧಿವಾತ ಅಂತ ತೊಗೋತೀರಿ. ನಮ್ಮ ಇವು ಏನಪ್ಪ ಅಂದ್ರೆ ಔಷಧ ಅಲ್ಲ ಅಂತ ಹೇಳಿದ್ನಲ್ಲ, ಔಷಧ ಅಲ್ಲ, ಟ್ರೀಟ್ಮೆಂಟ್ ಅಲ್ಲ, ಮದ್ದಲ್ಲ, ಏನಲ್ಲ, ಡ್ರಗ್ಸ್ ಅಲ್ಲ, ಕೆಮಿಕಲ್ಸ್ ಅಲ್ಲ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಇವುಗಳನ್ನು ತೊಗೋತಾ ಹೋದಂಗೆ ನಿಮ್ಮ ಮೊಣಕಾಲು ನೋವು ಬೆನ್ನು ನೋವು ನಿಧಾನವಾಗಿ ಕಂಟ್ರೋಲಿಗೆ ಬರ್ತಾವೆ. ಜೊತೆಗೆ ಬೇರೆ ನಿಮ್ಮ ಬಾಡಿ ಒಳಗಿದ್ದಂಥ ಸಮಸ್ಯೆಗಳು ಕೂಡ ಕ್ರಮೇಣ ಕಡಿಮೆ ಆಗ್ತಾವೆ ನೋಡ್ರಿ. ಉದಾಹರಣೆಗೆ ಅಶಕ್ತತನ ಕಡಿಮೆ ಆಗ್ತದೆ. ಆಮೇಲೆ ನಿಮ್ಮದು ಬಾಡಿ ಒಳಗೆ pH ಲೆವೆಲ್ಲು ನಿಧಾನವಾಗಿ ಸರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ನಿಮ್ಮ ಹೆಮೋಗ್ಲೋಬಿನ್ನು ಬ್ಲಡ್ನೊಳಗೆ ಅದು ನಿಧಾನವಾಗಿ ಡೆವಲಪ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ನಿಮ್ಮ ರಕ್ತ, ನಿಮ್ಮ ಬ್ಲಡ್ಡು ನಿಧಾನವಾಗಿ ಶುದ್ಧ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಿಷ್ಟು ಎಲ್ಲ ಒಳ್ಳೆಯವಲ್ರಿ. ಯಾವಾಗ ಬ್ಲಡ್ ಶುದ್ಧ ಆಗ್ಲಿಕ್ಕೆ ಆರಂಭ ಆಗ್ತದೆ, ಯಾವಾಗ ನಮ್ಮ ಬಾಡಿ ಒಳಗಿರ್ತಕ್ಕಂಥ ಯೂರಿಕ್ ಆಮ್ಲ, ಯೂರಿಕ್ ಆ್ಯಸಿಡ್ ಕಡಿಮೆ ಆಗ್ಲಿಕ್ಕೆ ಆರಂಭ ಆಗ್ತದೆ, ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ನಿಧಾನವಾಗಿ ಚೈತನ್ಯಪೂರ್ಣ ಆ್ಯಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿರಿ, ಬರೇ ಮೊಣಕಾಲು ನೋವು ಬೆನ್ನು ನೋವು ಅಷ್ಟೇ ಹೋಗೋದಿಲ್ಲ, ಜೊತೆಗೆ ಇವೆಲ್ಲ ಲಾಭಗಳದಾವೆ. ಅದಕ್ಕೆ ದಯವಿಟ್ಟು ತೊಗೊಳ್ರಪ್ಪ. ನೋಡಿರಿ 3 ತಿಂಗಳ ಮಿನಿಮಮ್ ತೊಗೊಂಡು ನೋಡಿರಿ, 3 ತಿಂಗಳ ಮಿನಿಮಮ್ ತೊಗೊಂಡು ನೋಡಿರಿ. ಆಮೇಲೆ ನಿಮಗೆ ಆರಾಮ ಅನ್ನಿಸ್ಲಿಲ್ಲ ಅಂತಂದ್ರೆ ಆ 3 ತಿಂಗಳೇ ನೀವು ದುಡ್ಡು ಖರ್ಚು ಮಾಡಿರ್ತಿರಲ್ಲ ಅದಷ್ಟು ವಾಪಸ್ ಕೊಡ್ತೀನಿ ನಾನು. ಆದರೆ 3 ತಿಂಗಳು ಇದನ್ನು ಟೆಸ್ಟ್ ಮಾಡಬೇಕು ನೀವು ತೊಗೊಂಡು. ಇದು ನೋಡಿರಿ, ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡಲ್ಲ. ಕೆಲವರಿಗೆ ಒಂದೇ ತಿಂಗಳದಾಗನೇ ಎಷ್ಟೋ ಆರಾಮ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ 3 ತಿಂಗಳು ತೊಗೋಬೋದು. ಬಹಳ ಹಳೆ ಕಾಯಿಲೆ ಇತ್ತಂದರೆ ಬಹಳ ದಿವಸ ನಾವು ಮುಂದುವರಿಸ್ಬೇಕಾಗ್ತದೆ. ಇದನ್ನು ತಾವು ದಯವಿಟ್ಟು ನೆನಪಿಟ್ಕೋಬೇಕು ಏನ್ರಿ. ಈಗ ನೋಡಿರಿ, ಇದು ನೋಡಿರಿ, ಇದಕ್ಕೇನಂತಾರೆ, ಸ್ಪಿರುಲಿನಾ ಅಂತಾರೆ. ಹೇಳಿದ್ದಲ್ಲ, ನಾಸಾದವರು ಬೇರೆ ಗ್ರಹಗಳಿಗೆ ಹೋಗ್ಬೇಕಾತಪ್ಪ ಅಂದ್ರೆ ಈ ಸ್ಪಿರುಲಿನಾಗಳನ್ನು ತೊಗೊಂಡು ಹೋಗ್ತಾರೆ ನೋಡಿರಿ. ಭಾಳಷ್ಟು ಒಂದಿಷ್ಟು ಸ್ಪಿರುಲಿನ ತೊಗೊಂಡು ಹೋಗ್ತಾರೆ. ಇವನ್ನ ಅವ್ರು ಏನು ಮಾಡ್ತಾರೆ, ಮುಂಜಾನೆ ಒಂದು 10, ಮಧ್ಯಾಹ್ನಕ್ಕೆ ಒಂದು 10, ಸಂಜೆಗೆ ಒಂದು 10 ತಿಂತಾರೆ. ಊಟ ಮಾಡಲ್ಲ ಅವರು. ಅವ್ರು ಕಾಳು ಕಡಿ ಬೆಲ್ಲ ಉಳ್ಳಾಗಡ್ಡಿ ಹಸಿಮೆಣಸಿಕಾಯಿ ಅಲ್ಲೆಲ್ಲ ಮ್ಯಾಲೆ ತೊಗೊಂಡು ಹೋಗ್ಲಿಕ್ಕಾಗತ್ತೇನ್ರಿ. ಬೇರೆ ಗ್ರಹಗಳಿಗೆ ಹೋಗುವಾಗ ಅವರು ಈ ಸ್ಪಿರುಲಿನಾಗಳನ್ನು ತೊಗೊತಾರೆ. ಅದು ವಿಶೇಷವಾಗಿ ನಮ್ಮ ಡಿಎಕ್ಷನ್ ಕಂಪನಿಯ ಸ್ಪಿರುಲಿನಾಗಳನ್ನೇ ತೊಗೋತಾರೆ ಹೆಚ್ಚಾಗಿ. ಯಾಕಂದರೆ ಇವು ಹೆಚ್ಚು ಹೈಜೆನಿಕ್ ಅದಾವೆ, ಹೆಚ್ಚು ಆರ್ಗ್ಯಾನಿಕ್ ಅದಾವೆ, ಹೆಚ್ಚು ಶುದ್ಧವಾಗಿದಾವೆ. ಮತ್ತು ಅದಕ್ಕೆ ಹಂಗಿರೋದ್ರಿಂದ ನಮ್ಮ ದೇಹದ ಮೇಲೆ ಬೇಗನೆ ಒಳ್ಳೆಯ ಕೆಲಸವನ್ನು ಮಾಡ್ತಾವೆ. ಇದು ಸ್ಪಿರುಲಿನಾ ಅಂತ ಹೇಳ್ತೀವಿ. ಇದನ್ನು ನೋಡಿರಿ, ಮೊದಲನೇ 1 ವಾರ ಬೆಳಗ್ಗೆ 2, ಸಾಯಂಕಾಲ 2 ಖಾಲಿ ಹೊಟ್ಟೆಲಿ ತೊಗೋಬೇಕು. ಇವನು ತೊಗೊಂಡು ಒಂದು ಅರ್ಧ ಗಂಟೆ ಮೇಲೆ ನಾವು ಊಟ ಅಥವಾ ಮುಂಜಾನೆ ಬೆಳಗ್ಗೆ ಉಪಹಾರ ಏನಾದರೂ ಮಾಡಬಹುದು. ಇನ್ನು ಇದ್ರ ಜೊತೆಗೆ ಇದನ್ನು ತೊಗೋಬೇಕು ನೋಡ್ರಿ. ಇದಕ್ಕೆ ನಾವೇನಂತೀವಪ್ಪ ಅಂದ್ರೆ ರಿಷಿ ಟೀ ಅಂತೀವಿ. ಇದಕ್ಕೆ ರಿಷಿ ಗ್ಯಾನೋ ಟೀ ಅಂತೀವಿ ಇದಕ್ಕೆ. ಇದು ಟೀ ಎಂಥ ಟೀ ಅಂತಂದ್ರೆ ಅತ್ಯಂತ ಪರಿಶುದ್ಧವಾದ ಟೀ. ಇದ್ರ ಬಗ್ಗೆ ಡಿಟೇಲಾಗಿ ಹೇಳಲಿಕ್ಕೆ ನನಗೀಗ ಸಮಯ ಸಾಲೋದಿಲ್ಲ, ಒಂಚೂರು ವಿಡಿಯೋ ದೊಡ್ಡದಾಗ್ತದೆ. ಇದು ಅತ್ಯಂತ ಪರಿಶುದ್ಧವಾದ ಟೀ. ಇದರಾಗ ಗ್ಯಾನೋಡರ್ಮ ಐತೆ ನೋಡ್ರಿ. ಗ್ಯಾನೋಡರ್ಮ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಮತ್ತು ರಿಷಿ ಗ್ಯಾನೋ ಪೌಡರ್ ಎಕ್ಸ್ಟ್ರಾಕ್ಟ್ ಇದರಾಗ ಇರೋದ್ರಿಂದ, ಜೊತೆಗೆ ಇದು ಅತ್ಯಂತ ಪರಿಶುದ್ಧವಾದ ಟೀ ಆಗಿರೋದ್ರಿಂದ, ಹೈಜೆನಿಕ್ ಟೀ ಆಗಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪನ್ನ ಮಾಡ್ತದೆ ನಮ್ಮ ಬಾಡಿ ಒಳಗೆ, ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ನಿಧಾನವಾಗಿ ಹೊರಗೆ ಹಾಕ್ತದೆ. ಕಾಯಿಲೆಗಳು ಬರದೇ ಇರೋಂಗೆ ನೋಡ್ಕೊತದೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಆಮೇಲೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಮತ್ತೆ ಹೇಳ್ತೀನಿ, ತಾವು ನಮ್ಮನ್ನು ಫೋನ್ ಮೇಲೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಇದು ನೋಡಿರಿ, ಇದು ಗ್ಯಾನೋಜಿ ಅಂತ ತಿಳ್ಕೊಂಡು
ಇದು ಏನಪ್ಪ ಅಂತಂದ್ರೆ ಮಸಾಜ್ ಆಯಿಲು. ಈ ಮಸಾಜ್ ಆಯಿಲನ್ನು ನಾವು ಭಾಳ ತ್ರಾಸಿದ್ರೆ ಅಂದ್ರೆ ಸುಮಾರು ಒಂದು ವರ್ಷಕ್ಕಿಂತಲೂ ಹಿಂದೆ, ಒಂದು ವರ್ಷಕ್ಕಿಂತ ಹಳೇದಿತ್ತಪ್ಪ ಅಂದ್ರೆ ನಾವೇನು ಮಾಡಬೇಕು, ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಚೆನ್ನಾಗಿ ಶೇಕ್ ಮಾಡಿ ಇದನ್ನು ಎಲ್ಲಿ ತ್ರಾಸದ, ಮೊಣಕಾಲಿದ್ರೆ ಮೊಣಕಾಲು, ಬೆನ್ನಿದ್ರೆ ಬೆನ್ನು ನೋವು, ಎಲ್ಲಿ ತ್ರಾಸದ ಅಲ್ಲಿ ಇದನ್ನು ಸುಮ್ಮನೆ ಅಪ್ಲೈ ಮಾಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ. ಭಾಳ ಹಳೇದಿತ್ತಪ್ಪ, ಒಂದು ವರ್ಷಕ್ಕಿಂತಲೂ ಹಿಂದಿನ ತ್ರಾಸು ಅಥವಾ 2 ವರ್ಷಕ್ಕಿಂತ ಹಿಂದಿನ ತ್ರಾಸು ಇತ್ತಂದ್ರೆ ದಿವ್ಸಕ್ಕೆ 3 ಸಾರಿ ಹಚ್ಕೋಬೇಕು. ಇಷ್ಟನ್ನು ನೀವು 3 ತಿಂಗಳು ಮಾಡಿ ನೋಡಿರಿ. ಅದೇನಾರ ನಿಮಗೆ ಆರಾಮಂತ ಅನಿಸ್ಲಿಲ್ಲ ಅಂದ್ರೆ, ಇಲ್ಲರಿಪ್ಪ ನಮಗೆ ಮೊದಲಿಕ್ಕಿಂತ ಚಲೋ ಆಗ್ಯದ, ನಾ ಆ್ಯಕ್ಟಿವ್ ಆಗೀನಿ, ನನಗೆ ಮೊಣಕಾಲು ನೋವು ಅಥವಾ ಬೆನ್ನು ನೋವು ಸ್ವಲ್ಪ ಕಂಟ್ರೋಲಿಗೆ ಬರಾಕತ್ತದಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನನಗೇನೇನೂ ಇಫೆಕ್ಟ್ ಆಗಿಲ್ಲರಿ, ನನಗೇನೂ ಇದರಿಂದ ಲಾಭನ ಅನಿಸಿಲ್ಲ ಅಂದ್ರೆ ನಿಮ್ಮ 3 ತಿಂಗಳ ಖರ್ಚು ಮಾಡಿದ ಹಣವನ್ನು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.